ಮನ್ಸಲ್ಲಿ ಏನೋ ಒಂಥರ ಖುಷಿ ಆಗ್ತಿದೆ. 3-4 ಅವರು ಹೆಲ್ಮೆಟ್ ಹಾಕ್ಕೊಂಡು ವಿಡಿಯೋ ಮಾಡಿದಾಗ ಫೋನು ಸ್ಲಿಪ್ಪಾಗಿ ಬೀಳುತ್ತೆ ಅಂತ ತುಂಬಾಡಿ ಕೆರೆ ಅಂತ ರೆಸ್ಟ್ ಗಿಸ್ಟ್ ಏನು ಮಾಡ್ದಂಗೆ ನೆಕ್ಸ್ಟ್ ವೀಕ್ ಎಲ್ಲಿಗೆ ಹೋಗ್ಬೇಕು ಅಂತ. ಬಟ್ ಬೈಕ್ ರೈಡ್ ಮಾಡೋರ್ಗಂತೂ 100% ಇಷ್ಟ ಆಗೇ ಆಗುತ್ತೆ. ಸೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ದೇವಸ್ಥಾನ ಹತ್ರ ಒಳ್ಳೆ ನೆಳ್ಳಿತ್ತು. ಸೊ ಒಂದು ಅರ್ಧ ಗಂಟೆ 3/4 ಗಂಟೆ ಕೂತ್ಕೊಂಡು ನಾನು ನಮ್ಮ ತಾತ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಗಾಡಿ ಎಲ್ಲಿ ನಿಲ್ಸಿದ್ನೋ ಅಲ್ಲೇ ಕೂತ್ಕೊಂಡಿದ್ವಿ. ಹುಲ್ ಮೇಲೆ ಕೂತ್ಕೊಳ್ಳೋಕೆ ಒಳ್ಳೆ ಒಂಥರ ಸಖತ್ತಾಗಿತ್ತು. ಕೂತ್ಕೊಂಡು ಮಾತಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಬಂದಿದ್ದ ದಾರಿಲಿ ಹೋಗ್ತಾ ಇಲ್ಲ, ಇನ್ನೊಂದು ಯಾವುದೋ ಇಲ್ಲೊಂದು ಹೊಸ ದಾರಿ ಐತಂತೆ, ಎಲ್ಲ ಹೋಗೋಣ ಅಂತೂ ನಮ್ಮ ತಾತ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಈ ಹಳ್ಳದ ನೀರು ಇಲ್ಲಾಸ್ ಬರುತ್ತಲ್ವ, ಕೆರೆಗೆ ಹೋಗುತ್ತೆ. ಅದೇನದು ಹೊಗೆ ಹಂಗೆ ಬರ್ತೈತೆ, ಹೆಂಗಾಸ್ ಹೋಗ್ಬೇಕಾಗಿರೋದು ಗೊತ್ತಾವು, ಹೆಂಗಾಸ್ ಹೋಗ್ಬೇಕು. ಸುತ್ತಲೂ ನೋಡೋಕ್ಕೆ ಒಳ್ಳೆ ವ್ಯೂ ಪಾಯಿಂಟ್ಗಳಿದ್ದಾವೆ. ಬಟ್ ಆ ಕಡೆ ಈ ಕಡೆ ಗಮನ ಕೊಟ್ಬಿಟ್ರೆ ಈ ಕಲ್ಲು ಮೇಲೆ ಗಾಡಿ ಗ್ರಿಪ್ ಸಿಗಲ್ಲ, ಸ್ಕಿಡ್ ಆಗುತ್ತೆ. ಸ್ವಲ್ಪ ಮಿಸ್ ಆದರೆ. ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಆಗಿ 3-4 ಅವರು ಹೆಲ್ಮೆಟ್ ಹಾಕ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇರೋದ್ರಿಂದ ಹಿಂದೆಗಡೆ ತಲೆ ಸಿಕ್ಕಾಪಟ್ಟೆ ನೋವಾಗ್ತಿದೆ. ಏನಕ್ಕೆ ಬ್ಯಾಕ್ ಸೈಡ್ ಹೆಡ್ ಪೇಯ್ನ್ ಆಗ್ತಿದೆ ಅಂದರೆ, ಮುಂದೆಗಡೆ ಹೆಲ್ಮೆಟಿಗೆ ಫೋನ್ನ ಮೌಂಟ್ ಮಾಡಿರ್ತೀವಿ. ಹೆಲ್ಮೆಟ್ ಸೈಜು XXL ಇರುತ್ತೆ. ಸೊ ಅದು ದೊಡ್ಡದಾಗಿರೋದ್ರಿಂದ ಲೂಸ್ ಇದ್ದರೆ ವಿಡಿಯೋ ಮಾಡಿದಾಗ ಶೇಕಾಗಿ ಫೋನು ಸ್ಲಿಪ್ಪಾಗಿ ಬೀಳುತ್ತೆ ಅಂದ್ಬಿಟ್ಟು ಹೆಲ್ಮೆಟಿಗೆ ಎಕ್ಸ್ಟ್ರಾ ಅಡಿಷನಲ್ ಹಾಕಿ ಫುಲ್ ಫಿಟ್ಟಾಗಿ ತಲೆಗೆ ಕೂತ್ಕೋಬೇಕು, ಆ ಥರ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ತಲೆಗೆ ಹೆಲ್ಮೆಟು ಒತ್ತುತ್ತಾ ಇರುತ್ತೆ. ಸೊ ಅದಕ್ಕೆ ತಲೆನೋವು ಬರ್ತಿದೆ. ನಿಜ ಹೇಳಬೇಕು ಅಂದರೆ ಮೋಟೋಲಾಗ್ ಮಾಡೋದು ತುಂಬಾ ಕಷ್ಟ. ಇವಾಗೆಲ್ಲ ಬಂಡೆ ಹೊಡಿತಿದ್ವ ಇಲ್ಲಿ ನೀವು? ತಲೆಯಲ್ಲಿ ಎಷ್ಟು ಕೂದಲವೋ ಅಷ್ಟು ಹೊಡೆದಿದ್ದೀರಲ್ವ? ಎಲ್ಲಿ ನೋಡ್ರು ಬರೀ ಬಂಡೆ ಹೊಡೆದಷ್ಟವ್ರೆ. ಇವಾಗ ಯಾವುದು ಈ ದಾರಿನೋ ಇಲ್ಲ? ಸೊ ಯಾವುದೋ ಬಾಳೆ ತೋಟ ಬೇರೆ ಐತೆ ಅಲ್ಲಿ. ಇದು ತೋಟ. ಇದು ಕೆರೆ ತುಂಬಾಡಿ ಕೆರೆ ಅಂತ. ನಾವಿವಾಗ ಕೆರೆ ಪಕ್ಕದಾಗಸೆ ಹೋಗ್ಬೇಕು. ಇವಾಗ ಹೋಗ್ತಾ ಇದ್ದೀವಿ. ಇವತ್ತೆಲ್ಲ ಬರೀ ಬೆಟ್ಟ ಗುಡ್ಡ ಸುತ್ತೋದು ನೋಡೋದೇ ಆಗೈತೆ. ವಾರದಲ್ಲಿ ಒಂದಿನ ರಜೆ ಸಿಗುತ್ತೆ, ಒಂದಿನ ಆರಾಮಾಗಿ ಫ್ರೀಯಾಗಿ ಬಾಡಿ ರೆಸ್ಟ್ ಮಾಡ್ಕೊಂಡಿರೋಣ ಅಂತ ಅನ್ಕೊಂತೀನಿ. ಬಟ್ ನನ್ನ ಯೂಟ್ಯೂಬ್ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಒಂದು ಒಳ್ಳೆ ಜಾಗಗಳನ್ನ ತೋರಿಸ್ಬೇಕು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ರೆಸ್ಟ್ ಗಿಸ್ಟ್ ಏನು ಮಾಡ್ದಂಗೆ ನೆಕ್ಸ್ಟ್ ವೀಕ್ ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತೀನಿ. ಈ ಬ್ರಿಡ್ಜ್ ಮೇಲೆ ಗಾಡಿ ಓಡಿಸ್ಕೊಂಡು ಆ ಕಡೆ ಈ ಕಡೆ ಇರೋ ಕೆರೆ ವ್ಯೂನ ನೋಡ್ಕೊಂಡು ಹೋಗ್ತಾ ಇದ್ದರೆ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಆಗ್ತಿದೆ ನನಗೆ. ನಾನಿವತ್ತು ಹೋಗಿ ಯಾವ್ಯಾವ ಪ್ಲೇಸ್ ನೋಡಿದ್ದೀನೋ ಎಂಟೈರ್ ಪ್ಲೇಸ್ ಎಲ್ಲ ಕೂಡ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ನಾನಿವತ್ತು ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೀನೋ ಆ ಎಲ್ಲ ವೀಡಿಯೋಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ. ಹೋಗಿ ಒಂದು ಸತಿ ಚೆಕ್ ಮಾಡಿ ನೋಡಿ. ಮೇ ಬಿ ನಿಮಗೆ ವೀಡಿಯೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಲೈವಲ್ಲಂತೂ ನೋಡೋಕ್ಕೆ ಪ್ಲೇಸ್ಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ. ನನಗಂತೂ ತುಂಬ ಇಷ್ಟ ಆಯಿತು. ಒಂದು ದಿನ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ
ಬಂದು ನೋಡಿದ್ದಕ್ಕೂ ಮನಸ್ಸಿಗೆ ಇಷ್ಟ ಆಗೋಯ್ತು ನನಗೆ. ಈಗ ಯಾವ ಕಡೆ ಇಲ್ಲಾಸಿ ಬಂದಿರೋದಾದ್ರು ಹಿಂಗೆ ಬಂದಿಲ್ಲ, ಹಿಂಗೆ ಬಂದಿದ್ರೆ ಹಾಂ ಸೀದಾ ಹೋಗೋದು. ಅವತ್ತು ನಾವು ಗಾಡಿ ತಗೊಂಡಿದ್ವಲ್ಲ ಹಾಂ. ಆ ಜಾಗ ಬಂದಿರೋದು. ಮತ್ತು ನಾನು ಇವತ್ತು ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೀನೋ ಆ ಪ್ಲೇಸ್ಗಳು ಯಾರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬೈಕ್ ರೈಡ್ ಮಾಡೋರ್ಗಂತೂ 100% ಇಷ್ಟ ಆಗೇ ಆಗುತ್ತೆ. ಆಫ್ ರೋಡಿಂಗ್, ಅಡ್ವೆಂಚರ್, ಹಿಲ್ ರೈಡು, ಟೆಂಪಲ್ ವ್ಯೂ, ರಿಮೋಟ್ ಕಂಟ್ರೋಲ್ ಏರಿಯಾಸ್, ಈ ಎಲ್ಲ ಫೀಲು ಬೈಕ್ ರೈಡರ್ಸ್ಗೆ ಸಿಗುತ್ತೆ. ಮತ್ತು ನಾನು ಇವತ್ತು ಹೋಗಿರೋ ಜಾಗಕ್ಕೆ ಮಳೆಗಾಲದಲ್ಲಿ ಬೈಕ್ ರೈಡ್ ಮಾಡ್ಕೊಂಬಂದರೆ ನೆಕ್ಸ್ಟ್ ಲೆವೆಲಲ್ಲಿ ಫೀಲ್ ಸಿಗುತ್ತೆ. ಆ ಫೀಲ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದನ್ನು ಅನುಭವಿಸ್ದಾಗ ಮಾತ್ರ ಗೊತ್ತಾಗೋದು ಆ ಫೀಲ್ ಹೆಂಗಿರುತ್ತೆ ಅಂತ. ಮತ್ತು ಮಳೆಗಾಲದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕು, ಇನ್ನೂ ಸಖತ್ತಾಗಿರುತ್ತೆ. ಈ ತೋಟದವ್ರಿಗೆ ಒಳ್ಳೆ ಈಸಿ ಅಲ್ವಾ, ಕೆರೆ ಪಕ್ಕದಾಗಿರೋದಕ್ಕೆ. ಹೆಂಗೋ ಬೇಸಿಗೆ ಕಾಲ ಬಂದರೆ ನೆಲ ಎಲ್ಲ ತಂಪಾಗಿರ್ತೈತಿ. ಮೋಟ್ರ್ ಇಟ್ಕೊಂಡು ಹೊಡಿಯೋಕೆ ಹೋದ್ರೆ ಬಿಡಲ್ಲ ಯಾರೂ. ಕೆರೆನ ಸುತ್ತ ಬಳಸ್ಕೊಂಡು ಬರ್ತಾ ಇದೀವಲ್ವಾ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಯಲ್ಲಿ ಘರಿಗೇನು ಬೆಳೆಯಲ್ಲ, ಜಗ ನಡೆಯಲು ಕಾರಣ ನಾವಲ್ಲ. ನಾವು ಇವಾಗ ಬಿರೋದನಹಳ್ಳಿಲಿ ಹೋಗ್ತಾ ಇದ್ದೀವಿ. ನಾವು ಹೋಗಿರೋ ಅಷ್ಟು ಜಾಗನೂ ಈ ಊರಿಗೆ ಸಂಬಂಧಪಟ್ಟಿದ್ದು. ಇವಾಗ ಈ ಊರು ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಡೈರೆಕ್ಟು ಸಿದ್ರು ಬೆಟ್ಟ ಹೋಗೋ ರೋಡ್ ಸಿಗುತ್ತೆ. ಅಲ್ಲಿಂದ ರೈಟ್ ತಗೊಂಡು ನಾವು ಹೋದರೆ ತುಂಬಾಡಿಯಿಂದ ನಾವು ಯಾವ ಕಡೆ ಬೇಕು ಆ ಕಡೆ ಹೋಗ್ಬೋದು. ಊರಾಗ ಜನನೇ ಇಲ್ಲ. ಅದು ಚಂದ್ರನದುರ್ಗ ಅಲ್ವಾ? ಅದು ಇದ್ಯಾವ ಬೆಟ್ಟ? ಅದು ಚಂದ್ರನದುರ್ಗ. ಹಾಂ, ಇದೇ ಆರ್ಚ್ ಅಲ್ವಾ ಅಲ್ಲಿಂದ ಕಾಣ್ತಿದ್ದು. ಸೊ ಗೈಸ್, ಫೈನಲಿ ದೊಣೆ ಬೆಟ್ಟ, ಕಾಡು ಶನ್ಮಾತ್ಮ, ಈ ದೇವರಿಂದು ಫುಲ್ಲಾಗಿ ಇಲ್ಲಿಗೆ ಎಂಡ್ ಆಗುತ್ತೆ. ಈ ಜಾಗದ್ದು ಲೊಕೇಶನ್ ಬಂದು ಕೊರಟಗೆರೆ ಹತ್ರ ಇರೋ ಮುಗ್ಗೇನಹಳ್ಳಿ. ಅದ್ರ ಹಿಂದೆ ಇರೋದೇ ಬೆಟ್ಟ ದೊಣೆ ಬೆಟ್ಟ ಅಂತ. ಅದ್ರ ಹಿಂದೆ ಬಂದರೆ ಕಾಡು ಶನ್ಮಾತ್ಮ ದೇವಸ್ಥಾನ ಸಿಗುತ್ತೆ. ಈ ವಿಡಿಯೋ ನೋಡ್ಕೊಂಡು ಈ ಪ್ಲೇಸ್ಗಳಿಗೆ ಯಾರಾದರೂ ಬರಬೇಕು ಅಂದರೆ ಆರಾಮಾಗಿ ಬರ್ಬೋದು, ಯಾರು ಏನೂ ಹೇಳಲ್ಲ. ಮತ್ತು ಒಂಟಿಯಾಗಿ ಯಾರು ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಸೇಫ್ಟಿ ಪರ್ಪಸ್ಸಿಗೆ. ನೋಡಿ, ಇದೆ ಸಿದ್ರು ಬೆಟ್ಟ ಮೇನ್ ರೋಡು. ಇಲ್ಲಿಂದ ಸಿದ್ರು ಬೆಟ್ಟಕ್ಕೂ ಹೋಗ್ಬೋದು, ತುಂಬಾಡಿಗೂ ಹೋಗ್ಬೋದು. ನೀವೇನಾದರೂ ತುಂಬಾಡಿ ಕಡೆಯಿಂದ ಈ ಜಾಗಕ್ಕೆ ಹೋಗಬೇಕು ಅಂದರೆ ಸಿದ್ರು ಬೆಟ್ಟ ಹೋಗೋ ರೋಡಲ್ಲಿ ಈ ಆರ್ಚ್ ಇದೆ, ಈ ಆರ್ಚ್ ಒಳಗಾಸಿಂದ ಹೋಗ್ಬೋದು. ಸೊ ಇಲ್ಲಿಗೆ ಈ ಲಾಗ್ ಎಂಡ್ ಆಗುತ್ತೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.